ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕೆಲವಾರು ನಿಮಿಷಗಳ ಕಾಲ ದೇವರ ವಚನವನ್ನು ಧ್ಯಾನಿಸಿ ಆತ್ಮನ ಬಲವನ್ನು ಹೊಂದಿಕೊಂಡು ಕ್ರಿಸ್ತನಿಗಾಗಿ ನಾವು ಜೀವಿಸೋಣ. ಈ ಸಮಯದ ಧ್ಯಾನಕ್ಕಾಗಿ 130ನೇ ಸಂಕೀರ್ತನೆ 7ನೇ ವಚನವನ್ನು ಓದಿಕೊಳ್ಳೋಣ. ಇಸ್ರಾಯೇಲೇ, ಯೆಹೋವನನ್ನು ನಿರೀಕ್ಷಿಸು. ಯೆಹೋವನು ಕೃಪಾಸಂಪನ್ನನು, ಪೂರ್ಣ ವಿಮೋಚನೆಯು ಆತನಿಂದಲೇ ದೊರಕುವುದು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಸತ್ಯವೇದದಲ್ಲಿ ಇರುವ 150 ಸಂಕೀರ್ತನೆಗಳಲ್ಲಿ ಅತ್ಯಂತ ಆಳವಾದ ಭಕ್ತಿಯನ್ನು ಮತ್ತು ಹೆಚ್ಚಾದ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸುವಂತಹ ಅತಿ ಸುಂದರವಾದ ಅದ್ಭುತವಾದಂತಹ ಕೀರ್ತನೆ 130ನೇ ಕೀರ್ತನೆ. ಕೀರ್ತನಗಾರನು ಕೇವಲ ಭೌತಿಕವಾದ ಅಥವಾ ಶಾರೀರಿಕವಾದ ಶತ್ರುಗಳಿಗೆ ವಿರುದ್ಧವಾಗಿ ಪ್ರಾರ್ಥಿಸುತ್ತಿಲ್ಲ. ಅದಕ್ಕೆ ಬದಲಾಗಿ ಪಾಪದ ಕುಣಿಯೊಳಗಿಂದ ಹೊರಬರುವುದಕ್ಕಾಗಿ, ಅಪರಾಧಗಳ ದಾಸತ್ವದಿಂದ ಹೊರಬರುವುದಕ್ಕಾಗಿ ದೇವರ ಕಡೆಗೆ ತನ್ನ ಕರಗಳನ್ನು ಚಾಚಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ನಾವು ಸಹ ನಮ್ಮ ದೈನಂದಿನ ಜೀವನದಲ್ಲಿ ಹಲವಾರು ಬಾರಿ ಕುಣಿಯೊಳಗೆ ಕುಸಿದು ಬೀಳುತ್ತೇವೆ. ಅದು ಸಾಲವೆಂಬ ಕುಣಿಯಾಗಿರಬಹುದು, ಅನಾರೋಗ್ಯವೆಂಬ ಕುಣಿಯಾಗಿರಬಹುದು, ಅಥವಾ ನಿರಾಶೆ ಪಾಪವೆಂಬ ಸುಳಿಯಾಗಿರಬಹುದು. ಆದರೆ ಕೀರ್ತನಗಾರನು ಕಾರ್ಗತ್ತಲಿನ ಕುಣಿಯಲ್ಲಿ ಉಳಿಯದೆ ದೇವರ ಕೃಪೆಯನ್ನು ಆಶ್ರಯಿಸಿಕೊಂಡು ಬೆಳಕಿನ ಕಡೆಗೆ ಬರುತ್ತಾ ಇದ್ದಾನೆ. ಮತ್ತು ಇಸ್ರಾಯೇಲರಿಗೆ ದೇವರ ಮೇಲಣ ಭರವಸೆಯನ್ನು ಕುರಿತು ಒಂದು ಸಂದೇಶವನ್ನು ಸಾರುವಂಥವನಾಗಿದ್ದಾನೆ. ಈ 130ನೇ ಸಂಕೀರ್ತನೆ 7ನೇ ವಚನವನ್ನು ಆತ್ಮನ ಸಹಾಯದೊಟ್ಟಿಗೆ ಓದುವಾಗ ಬಹಳ ಪ್ರಾಮುಖ್ಯವಾಗಿ 3 ವಿಷಯಗಳನ್ನು ನಾವು ಗಮನಿಸ್ತೇವೆ. ಮೊದಲನೆಯದು, ಯೆಹೋವನನ್ನು ನಿರೀಕ್ಷಿಸುವವರನ್ನು ಆತನು ಎಂದಿಗೂ ಕೈ ಬಿಡುವುದಿಲ್ಲ. 130ನೇ ಸಂಕೀರ್ತನೆ 7ನೇ ವಚನದ ಮೊದಲ ಭಾಗದಲ್ಲಿ ನೋಡ್ತೇವೆ, ಇಸ್ರಾಯೇಲೇ, ಯೆಹೋವನನ್ನು ನಿರೀಕ್ಷಿಸು. ಕ್ರಿಸ್ತಿಯ ಜೀವಿತದಲ್ಲಿ ನಿರೀಕ್ಷೆ ಅಂದರೆ ಯಾವುದೋ ಒಂದು ಅದೃಷ್ಟಕ್ಕೋಸ್ಕರವಾಗಿ ಕಾಯುವಂಥದ್ದಲ್ಲ. ಅದಕ್ಕೆ ಬದಲಾಗದೇ ಇರುವ ದೇವರ ವಾಗ್ದಾನಗಳ ಮೇಲೆ ಮತ್ತು ದೇವರ ನಂಬಿಗಸ್ತಿಕೆಯ ಮೇಲೆ ಇಡುವಂತಹ ಒಂದು ದೃಢವಾದಂತಹ ವಿಶ್ವಾಸವಾಗಿದೆ. ಯೆಶಾಯನು ಬರೆದ ಗ್ರಂಥ 40ನೇ ಅಧ್ಯಾಯ 31ನೇ ವಚನದಲ್ಲಿ ನೋಡ್ತೇವೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಅವರು ಹದ್ದುಗಳಂತೆ ರೆಕ್ಕೆ ಬಡಿದು ಮೇಲಕ್ಕೆ ಏರುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ, ಪ್ರೀತಿಯುಳ್ಳ ಸಹೋದರಿ, ನನ್ನ ದೇವಜನರೇ, ನಿಮ್ಮ ಜೀವಿತದಲ್ಲಿ
ನೀವು ಬಳಲಿ ಹೋಗಿದ್ದೀರಾ. ಆದರೆ ಕರ್ತನಾಗಿರುವ ಯೇಸು ಕ್ರಿಸ್ತನ ಸಾನ್ನಿಧ್ಯದಲ್ಲಿ ನಮ್ರತೆಯಿಂದ ಕಾಯುವಾಗ ನಿಮ್ಮ ಆತ್ಮಕ್ಕೆ ಹೊಸ ಚೈತನ್ಯ ಸಿಗ್ತದೆ. ಬಳಲಿ ಹೋದ ನಿಮ್ಮ ದೇಹಕ್ಕೆ ಒಂದು ಹೊಸ ಬಲ ಉಂಟಾಗ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲ, 27ನೇ ಸಂಕೀರ್ತನೆ 14ನೇ ವಚನದಲ್ಲಿ ನಾವು ನೋಡ್ತೇವೆ, ಯೆಹೋವನನ್ನು ನಿರೀಕ್ಷಿಸು, ಧೈರ್ಯವಾಗಿರು, ನಿನ್ನ ಹೃದಯವು ದೃಢವಾಗಿರಲಿ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಈ ಲೋಕ ಅಥವಾ ಈ ಜಗತ್ತು ನಮಗೆ ಭಯವನ್ನು ಉಂಟು ಮಾಡಿದರೆ, ದೇವರ ಮೇಲಣ ನಿರೀಕ್ಷೆ ನಮಗೆ ಧೈರ್ಯವನ್ನು ಕೊಡುವಂಥದ್ದಾಗಿದೆ. ಯಾವುದೇ ಒಬ್ಬ ವ್ಯಕ್ತಿ, ಪುರುಷನಾದರೂ ಸ್ತ್ರೀಯಾದರೂ ಯಾರೇ ಆಗಲಿ, ದೇವರ ಮೇಲೆ ನಿರೀಕ್ಷೆಯನ್ನಿಡುವಾಗ ಅವರ ಹೃದಯದೊಳಗೆ ಒಂದು ಅದ್ಭುತವಾದಂತಹ ಧೈರ್ಯ ಉಂಟಾಗುತ್ತದೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರವಲ್ಲ, ಮನುಷ್ಯನನ್ನು ಕಾಯುವುದರಲ್ಲಿ ಮನುಷ್ಯನು ಆತುರ ಪಡುತ್ತಾನೆ. ಆದರೆ ಮನುಷ್ಯನ ಕಾಯುವಿಕೆ ಒಂದು ನಿಖರತೆಯ ಉತ್ತರವನ್ನು ಕೊಡುವುದಿಲ್ಲ. ಆದರೆ ದೇವರಿಗೋಸ್ಕರ, ದೇವರ ಸಹಾಯಕ್ಕೋಸ್ಕರ, ದೇವರ ಆಶೀರ್ವಾದಕ್ಕೋಸ್ಕರ, ದೇವರ ಅದ್ಭುತವಾದ ಕೃಪೆಗೋಸ್ಕರ ನೀನು ನಿರೀಕ್ಷೆಯಲ್ಲಿದ್ದರೆ ಉತ್ತರ ನಿಶ್ಚಯವಾಗಿ ನಿನಗೆ ದೊರಕುತ್ತದೆ. ದೇವರ ಸಮಯ ಕೆಲವೊಮ್ಮೆ ನಮಗೆ ತಡವಾಗಿ ಕಾಣಿಸಬಹುದು, ಆದರೆ ಸಕಾಲದಲ್ಲಿ ದೇವರ ಸಹಾಯವು ನಮಗೆ ಒದಗಿ ಬರುತ್ತದೆ. ಆದ ಕಾರಣ ನಿರೀಕ್ಷೆ ಅಂದರೆ, ಅಥವಾ ನಿರೀಕ್ಷೆಯ ಸಮಯ ಅಥವಾ ಕಾಯುವ ಸಮಯ ಅಂದರೆ ಅದು ನಮ್ಮನ್ನು ಕುಗ್ಗಿಸುವುದಕ್ಕಾಗಿ ಅಲ್ಲ, ಬದಲಾಗಿ ನಮ್ಮ ನಂಬಿಕೆ ಅಥವಾ ನಮ್ಮ ವಿಶ್ವಾಸದ ಬೇರುಗಳನ್ನು ಆಳವಾಗಿ ಇಡುವುದಕ್ಕೋಸ್ಕರ ಆಗಿದೆ. ಆದ ಕಾರಣ ಪರಿಸ್ಥಿತಿ ಏನೇ ಇರಲಿ, ನಾವು ದೇವರ ಮೇಲೆ ನಿರೀಕ್ಷೆ ಇಟ್ಟು ಬದುಕೋಣ. ಎರಡನೆಯದಾಗಿ, ಯೆಹೋವನು ಕೃಪಾ ಸಂಪನ್ನನು ಎಂಬುದಾಗಿ ದೇವರ ವಚನ ಹೇಳ್ತಾ ಇದೆ. ದೇವರ ಕೃಪೆ ಅಂದರೆ ಏನು? ಎಷ್ಟೋ ಜನರಿಗೆ ಕೃಪೆ ಅಂದರೆ ಸರಿಯಾದಂತಹ ಆಧ್ಯಾತ್ಮಿಕ ಅರ್ಥವನ್ನು ಗ್ರಹಿಸಲಾರದಂತಹ ಸ್ಥಿತಿಯಲ್ಲಿದ್ದಾರೆ. ಕೃಪೆಯನ್ನು ಕುರಿತು ಹಾಡುತ್ತಾರೆ, ಕೃಪೆಯನ್ನು ಕುರಿತು ಮಾತನಾಡ್ತಾರೆ, ಆದರೆ ಕೃಪೆಗೆ ಇರ್ತಕ್ಕಂತಹ ಮಹಿಮೆ ತಿಳಿಯದವರಾಗಿದ್ದಾರೆ. ದೇವರ ಕೃಪೆ ಅಂದರೆ ಯಾವುದೇ ಅರ್ಹತೆ ಇಲ್ಲದ ನಮಗೆ ದೇವರು ಉಚಿತವಾಗಿ ಕೊಡುವಂತಹ ಅಪಾರವಾದ ಪ್ರೀತಿ ಮತ್ತು ಕರುಣೆಯಾಗಿದೆ. ನಾವು ನಮ್ಮ ಸ್ವಂತ ನೀತಿಯಿಂದ, ಒಳ್ಳೆಯ ಕೆಲಸ ಕಾರ್ಯಗಳಿಂದ ದೇವರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8 ಮತ್ತು 9ನೇ ವಚನದಲ್ಲಿ ಅಪೊಸ್ತಲನಾದಂತಹ ಪೌಲನು ಹೇಳ್ತಾನೆ, ನೀವು ಕೃಪೆಯಿಂದಲೇ ವಿಶ್ವಾಸದ ಮೂಲಕ ರಕ್ಷಿಸಲ್ಪಟ್ಟಿದ್ದೀರಿ, ಇದು ನಿಮ್ಮಿಂದಾದುದಲ್ಲ, ಅದು ದೇವರ ದಾನವೇ ಎಂಬುದಾಗಿ. ನೋಡಿ, ಕೃಪೆ ನನಗೂ ನಿಮಗೂ ರಕ್ಷಣೆಯನ್ನು ಕೊಟ್ಟಿದೆ. ಕೃಪೆ ನನ್ನನ್ನು ನಿನ್ನನ್ನು ನಿತ್ಯ ನರಕದಿಂದ ತಪ್ಪಿಸಿ ನಿತ್ಯ ರಾಜ್ಯಕ್ಕೆ ನಡೆಸಿದೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಯೆರೆಮೀಯನ ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 22-23ನೇ ವಚನದಲ್ಲಿ ನಾವು ನೋಡ್ತೇವೆ, ನಮ್ಮ ತಪ್ಪುಗಳು ಹಳೆಯದಾದರೂ ದೇವರ ಕೃಪೆ ಎಂದಿಗೂ ಹಳೆಯದಲ್ಲ. ದೇವರ ವಚನ ಹೇಳ್ತದೆ, ದೇವರ ಕೃಪೆ ಅಥವಾ ದೇವರ ಕೃಪಾ ವರಗಳು ಹೊಸದಾಗಿ ಒದಗಿ ಬರುತ್ತದೆ ಎಂಬುದಾಗಿ.
ಪ್ರತಿದಿನ, ಪ್ರತಿ ಮುಂಜಾನೆ, ಪ್ರತಿ ಕ್ಷಣ ನಾವು ದೇವರ ಹೊಸ ಕೃಪಾವರಗಳನ್ನು ಅನುಭವಿಸುವಂಥವರಾಗಿದ್ದೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ, ನಮ್ಮ ಪಾಪಗಳು ನಮ್ಮನ್ನು ದೇವರ ಸನ್ನಿಧಿಯಿಂದ ಓಡಿ ಹೋಗುವಂತೆ ಪ್ರೇರೇಪಿಸಿದರೆ ದೇವರ ವಾಕ್ಯ ಹೇಳ್ತದೆ, ಕೃಪೆಯ ಸಿಂಹಾಸನದ ಬಳಿಗೆ ಧೈರ್ಯದಿಂದ ಬರೋಣ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಕೃಪೆಯ ಸಿಂಹಾಸನದ ಬಳಿಗೆ ನಾವು ಧೈರ್ಯದಿಂದ ಬರುವಂಥವರಾಗಿರಬೇಕು. ದೇವರಿಗೆ ಸ್ತೋತ್ರ. ಸೈತಾನನು ಯಾವಾಗಲೂ ನಮ್ಮ ಪಾಪಗಳನ್ನು, ನಮ್ಮ ಅಪರಾಧಗಳನ್ನು, ನಾವು ಮಾಡಿದಂತಹ ತಪ್ಪಾದ ಕಾರ್ಯಗಳನ್ನು ನೆನಪಿಗೆ ಬರುವಂತೆ ಮಾಡಿ ನಮ್ಮನ್ನು ಶಿಕ್ಷೆಗೆ ಗುರಿಪಡಿಸುವುದಕ್ಕೋಸ್ಕರ ಪ್ರಯತ್ನಿಸುತ್ತಾ ಇರ್ತಾನೆ. ಆದರೆ ನಮ್ಮ ವೈಫಲ್ಯಗಳು ಆಳಕ್ಕಿಂತ ದೇವರ ಕೃಪೆಯ ಎತ್ತರ ದೊಡ್ಡದಾಗಿದೆ. ಕೃಪೆಯು ನಮ್ಮನ್ನು ಕೇವಲ ಕ್ಷಮಿಸುವುದಷ್ಟು ಮಾತ್ರವಲ್ಲದೆ ನಮ್ಮನ್ನು ತೊಳೆದು ಹೊಸ ಸೃಷ್ಟಿಯನ್ನಾಗಿ ಮಾಡುತ್ತದೆ. ಆದುದರಿಂದ ಪ್ರತಿಯೊಬ್ಬರೂ ದೇವರ ಕೃಪೆಯನ್ನು ಆಶ್ರಯಿಸಿಕೊಳ್ಳಬೇಕು. ಯೆಹೋವನು ಕೊಡುವಂತಹ ಹೊಸ ಕೃಪೆಗಳಿಂದ ನಾವು ತುಂಬಲ್ಪಡಬೇಕು. ದೇವರಿಗೆ ಸ್ತೋತ್ರವಾಗಲಿ. ಮೂರನೆಯದಾಗಿ, ಪೂರ್ಣ ವಿಮೋಚನೆ ಯೆಹೋವನಿಂದಲೇ ಸಾಧ್ಯ. ನಾವು ನೋಡ್ತೇವೆ 130ನೇ ಸಂಕೀರ್ತನೆ 7ನೇ ವಚನದಲ್ಲಿ, ಪೂರ್ಣ ವಿಮೋಚನೆ ಆತನಿಂದಲೇ ದೊರಕುವುದು. ಆತನೇ ಇಸ್ರಾಯೇಲನ್ನು ಅದರೆಲ್ಲ ದೋಷಗಳಿಂದ ವಿಮೋಚಿಸುವನು ಎಂಬುದಾಗಿ. ದೇವರು ನಮಗೆ ಕೊಡುವಂತಹ ಬಿಡುಗಡೆ ಅಪೂರ್ಣವಾದದ್ದು ಅಲ್ಲ. ದೇವರು ನಮಗೆ ಕೊಡುವಂತಹ ಬಿಡುಗಡೆ ಅಥವಾ ವಿಮೋಚನೆ ಅದು ಸಂಪೂರ್ಣವಾದದ್ದು. ಲೋಕವು ಕೊಡುವಂತಹ ಬಿಡುಗಡೆ ಅದು ತಾತ್ಕಾಲಿಕವಾದದ್ದು. ಆದರೆ ಪರಲೋಕದ ದೇವರು ಕೊಡುವಂತಹ ಬಿಡುಗಡೆ ಅಥವಾ ವಿಮೋಚನೆ ಅದು ಶಾಶ್ವತವಾದಂತಹ ಬಿಡುಗಡೆ, ಅದು ಶಾಶ್ವತವಾದಂತಹ ವಿಮೋಚನೆಯಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲ, ನಿಜವಾದಂತಹ ಒಂದು ಸ್ವಾತಂತ್ರ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಒಂದು ಮಾತನ್ನು ಹೇಳ್ತಾನೆ, ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನೀವು ನಿಜವಾಗಿ ಬಿಡುಗಡೆಯನ್ನು ಹೊಂದುವಿರಿ ಅಥವಾ ಸ್ವತಂತ್ರರಾಗುವಿರಿ ಎಂಬುದಾಗಿ. ಪಾಪದ ದಾಸತ್ವದಿಂದ, ಹಳೆಯ ದುರಭ್ಯಾಸಗಳಿಂದ ಬಿಡುಗಡೆ ಮಾಡಲಿಕ್ಕೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಮಾತ್ರವೇ ಸಾಧ್ಯವಿದೆ. ನಾವು ನೋಡ್ತೇವೆ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13-14ನೇ ವಚನದಲ್ಲಿ, ಆತನು ನಮ್ಮನ್ನು ಕತ್ತಲೆಯ ಅಧಿಕಾರದಿಂದ ಬಿಡಿಸಿ ತನ್ನ ಪ್ರೀತಿಯ ಮಗನ ರಾಜ್ಯಕ್ಕೆ ಸೇರಿಸಿದನು ಎಂಬುದಾಗಿ. ನಾವು ಇನ್ನು ಮುಂದೆ ಕತ್ತಲೆಗೆ ಗುಲಾಮರಲ್ಲ, ನಾವು ಬೆಳಕಿನ ರಾಜ್ಯದ ಮಕ್ಕಳು. ದೇವರಿಗೆ ಸ್ತೋತ್ರ. ಕ್ರಿಸ್ತನ ಅತಿ ಅಮೂಲ್ಯವಾದ, ಕ್ರಿಸ್ತನ ಪರಿಶುದ್ಧವಾದ ಒಂದು ರಕ್ತ ನನಗೂ ನಿನಗೂ ಬಿಡುಗಡೆಯನ್ನು ಕೊಟ್ಟಿದೆ. ದೇವರಿಗೆ ಸ್ತೋತ್ರ. ನಾವು ನೋಡ್ತೇವೆ ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ, ನಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರಗಳಿಂದಲ್ಲ, ಕ್ರಿಸ್ತನ ನಿಷ್ಕಳಂಕವಾದ ಅಮೂಲ್ಯ ರಕ್ತದಿಂದಲೇ ನೀವು ವಿಮೋಚಿಸಲ್ಪಟ್ಟಿದ್ದೀರಿ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳ, ಕ್ರಿಸ್ತನ ರಕ್ತ ಪಾಪದ ದಾಸತ್ವದಿಂದ, ಸೈತಾನನ ದಾಸತ್ವದಿಂದ, ಶಾಪವೆಂಬ ಸರಪಳಿಯಿಂದ ನಮ್ಮೆಲ್ಲರನ್ನ
ಬಿಡುಗಡೆ ಮಾಡಿದೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಯೇಸು ಕ್ರಿಸ್ತನ ಶಿಲುಬೆಯ ಮರಣದಲ್ಲಿ ನಮ್ಮ ಎಲ್ಲ ಶಾಪಗಳು, ರೋಗಗಳು, ಪಾಪಗಳು ಮುರಿಯಲ್ಪಟ್ಟಿವೆ. ದೇವರು ನಮ್ಮ ಗತಕಾಲದ ಎಲ್ಲ ತಪ್ಪುಗಳನ್ನು ಮರೆತು ನಮ್ಮ ಭವಿಷ್ಯತ್ತಿನ ದಿನಗಳನ್ನು ಆಶೀರ್ವಾದದಾಯಕವಾಗಿ ಬದಲಾಯಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆದ ಕಾರಣ ದೈವ ಪ್ರೇರಿತವಾದಂತಹ 130ನೇ ಸಂಕೀರ್ತನೆ 7ನೇ ವಚನ ನಮ್ಮ ಆತ್ಮಿಕ ಜೀವಿತಕ್ಕೆ ದಾರಿದೀಪವಾಗಿದೆ. ಇದು ನಮಗೆ ಬಹಳ ಮಹತ್ವವಾದಂತಹ 3 ಭರವಸೆಗಳನ್ನು ನೀಡ್ತದೆ. ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡಿರಿ. ದೇವರ ನಂಬಿಗಸ್ತನು, ತನ್ನನ್ನು ನಿರೀಕ್ಷಿಸುವವರನ್ನು ಆತನು ಎಂದಿಗೂ ಕೈ ಬಿಡುವುದಿಲ್ಲ. ನಿಮ್ಮ ಯೋಗ್ಯತೆಯನ್ನಲ್ಲ, ದೇವರ ಮೇಲಣ ಪ್ರೀತಿಯಲ್ಲಿ ವಿಶ್ವಾಸವಿಟ್ಟು ಆತನ ಕೃಪೆಯನ್ನು ಆತುಕೊಳ್ಳ್ರಿ. ಕ್ರಿಸ್ತನಲ್ಲಿ ನಿಮಗೆ ಸಿಕ್ಕಿರುವಂತಹ ವಿಮೋಚನೆಯ ನಿಮಿತ್ತ, ಸಂಪೂರ್ಣವಾದ ಶಾಶ್ವತವಾದ ವಿಮೋಚನೆಯ ನಿಮಿತ್ತ ಆ ವಿಮೋಚನೆಯಲ್ಲಿ ನೀವು ಆನಂದಿಸಿರಿ. ದೇವರು ಖಂಡಿತವಾಗಿ ಸಹಾಯ ಮಾಡುತ್ತಾನೆ. ನಿಜಕ್ಕೂ ಮೊದಲನೇದಾಗಿ ಯೆಹೋವನನ್ನು ನಿರೀಕ್ಷಿಸುವವರನ್ನು ಯೆಹೋವನು ಎಷ್ಟು ಮಾತ್ರಕ್ಕೂ ಕೈ ಬಿಡುವುದಿಲ್ಲ. ಯೆಹೋವನು ಕೃಪಾ ಸಂಪನ್ನನು. ಕೃಪೆಯೇ ನಿನ್ನ ಜೀವಿತಕ್ಕೆ ಆಧಾರವಾಗಿದೆ. ನಮಗೆ ದೊರಕಬೇಕಾದಂತಹ ಪೂರ್ಣ ವಿಮೋಚನೆ ಅದು ಯೆಹೋವನಿಂದಲೇ ದೊರಕುವಂಥದ್ದಾಗಿದೆ. ಆದುದರಿಂದ ನಾವು ದೇವರ ಮೇಲೆ ನಿರೀಕ್ಷೆಯನ್ನಿಟ್ಟು ದೇವರ ಕೃಪೆಯನ್ನು ಆಶ್ರಯಿಸಿಕೊಂಡು ದೇವರು ಕೊಟ್ಟಂತಹ ವಿಮೋಚನೆಯಲ್ಲಿ ನಾವು ಆನಂದಿಸೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸೋಣ. ಬಹಳವಾಗಿ ಪ್ರೀತಿ ಮಾಡುವಂತಹ ಪ್ರೀತಿ ಸ್ವರೂಪನಾದಂತಹ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರಪ್ಪ. 130ನೇ ಸಂಕೀರ್ತನೆ 7ನೇ ವಚನದ ಮೂಲಕ ಯೆಹೋವ ದೇವರನ್ನು ನಿರೀಕ್ಷಿಸುವಂತೆ, ಯೆಹೋವ ದೇವರ ಕೃಪೆಯನ್ನು ಆಶ್ರಯಿಸಿಕೊಳ್ಳುವಂತೆ, ಯೆಹೋವ ದೇವರು ಕೊಟ್ಟ ವಿಮೋಚನೆಯಲ್ಲಿ ಆನಂದಿಸುವಂತೆ ಅಪ್ಪ ನಮ್ಮನ್ನು ಎಚ್ಚರಿಸಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಬಿತ್ತಲ್ಪಟ್ಟ ವಾಕ್ಯಗಳು ಸ್ವಾಮಿ ಜನರ ಹೃದಯದಲ್ಲಿ, ಕೇಳುಗರ ಮನಸ್ಸಿನೊಳಗೆ ಬಲವಾಗಿ ಕಾರ್ಯ ಮಾಡಲಿಕ್ಕೆ ಸಹಾಯ ಮಾಡು. ನಿನ್ನಲ್ಲಿ ನಿರೀಕ್ಷೆ ಇಟ್ಟು ದೇವರ ಹೊಸ ಬಲವನ್ನು ಹೊಂದಿಕೊಳ್ಳುವ ಹಾಗೆ, ಧೈರ್ಯವನ್ನು ಪಡೆದುಕೊಳ್ಳುವ ಹಾಗೆ, ನಿನ್ನ ಆಶೀರ್ವಾದಕ್ಕೆ ಬಾಧ್ಯರಾಗುವ ಹಾಗೆ ಸಹಾಯ ಮಾಡಪ್ಪ. ಈ ಲೋಕದಲ್ಲಿ ನಿನ್ನ ಕೃಪೆಯೇ ದೊಡ್ಡದು ಸ್ವಾಮಿ. ನಿನ್ನ ಕೃಪೆಯ ಮೇಲೆ ಪ್ರತಿಯೊಬ್ಬರೂ ಅವಲಂಬಿತರಾಗಲಿಕ್ಕೆ ಸಹಾಯ ಮಾಡು. ನೀನು ಕೊಟ್ಟಂತಹ ವಿಮೋಚನೆ ಅದು ಶಾಶ್ವತವಾದದ್ದು, ಅದು ಶ್ರೇಷ್ಠವಾದದ್ದು, ಅದು ಸಂಪೂರ್ಣವಾದದ್ದು. ಅದರಲ್ಲಿ ಆನಂದಿಸಲಿಕ್ಕೆ ಪ್ರತಿಯೊಬ್ಬರಿಗೂ ದಯ ತೋರಿಸು. ಈ ವಿಡಿಯೋವನ್ನು ವೀಕ್ಷಣೆ ಮಾಡುವ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಕವಾಗಿ, ಶಾರೀರಿಕವಾಗಿ, ಭೌತಿಕವಾಗಿ ಆಶೀರ್ವಾದ ಮಾಡು. ಯಾರಾದರೂ ಸಾಲ, ರೋಗ, ಕಷ್ಟ, ಪಾಪ, ದುರಭ್ಯಾಸ, ದುಶ್ಚಟ, ದುರ್ಮಾರ್ಗತನವೆಂಬ ಕುಣಿಯೊಳಗೆ ಇರುವುದಾದರೆ ಅವರನ್ನು ಮೇಲಕ್ಕೆತ್ತಿ ಅವರನ್ನು ಆಶೀರ್ವಾದ ಮಾಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.